ಕ್ಯಾನ್ಸರ್ ಜಾಗೃತಿಗಾಗಿ ಇಲ್ಲೊಂದು ಫಿಟ್ನೆಸ್ ಸೆಂಟರ್ನಿಂದ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿತ್ತು. ಬೆಳ್ಳಂಬೆಳಗ್ಗೆ ಮ್ಯಾರಥಾನ್ನಲ್ಲಿ ಪಾಲ್ಗೊಂಡ ಸಾರ್ವಜನಿಕರು ವಯಸ್ಸಿನ ಅಂತರ ಮರೆತು ಹೆಜ್ಜೆ ಹಾಕಿದರು. ಹಾಗಿದ್ದರೆ ಮ್ಯಾರಥಾನ್ ನಡೆದಿದ್ದಾದರೂ ಎಲ್ಲಿ, ಆಯೋಜನೆ ಮಾಡಿದ್ದು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕ್ಯಾನ್ಸರ್ ಜಾಗೃತಿಗಾಗಿ ದಾವಣಗೆರೆಯಲ್ಲಿ ನಡೆಯಿತು ಮ್ಯಾರಥಾನ್. ಸ್ಟ್ರೆಂತ್ ಅರೇನಾ ಅಂಡ್ ಫಿಟ್ನೆಸ್ ಸೆಂಟರ್ನಿಂದ ಮ್ಯಾರಥಾನ್ ಆಯೋಜನೆ. ಮ್ಯಾರಥಾನ್ನಲ್ಲಿ ವಯಸ್ಸಿನ ಅಂತರ ಮರೆತು ಹೆಜ್ಜೆ ಹಾಕಿದ ಸಾರ್ವಜನಿಕರು. ಬೆಳ್ಳಂಬೆಳಗ್ಗೆ ಕೊರೆವ ಚಳಿಯನ್ನ ಲೆಕ್ಕಿಸದೆ ಓಡುತ್ತಿರುವ ಯುವಕ ಯುವತಿಯರು, ಯುವಕರನ್ನೇ ನಾಚಿಸುವಂತೆ ಹೆಜ್ಜೆ ಹಾಕುತ್ತಿರುವ ವೃದ್ಧರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದಲ್ಲಿ. ಹೌದು, ದಾವಣಗೆರೆಯ ಸ್ಟ್ರೆಂತ್ ಅರೇನಾ ಹಾಗೂ ಫಿಟ್ನೆಸ್ ಸೆಂಟರ್ ವತಿಯಿಂದ ಕ್ಯಾನ್ಸರ್ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿತ್ತು. ದಾವಣಗೆರೆಯ ಎಸ್ಎಸ್ ಲೇಔಟ್ನಲ್ಲಿರುವ ಸ್ಟ್ರೆಂತ್ ಅರೇನಾದಿಂದ 5 ಕಿಲೋಮೀಟರ್ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿತ್ತು. ಸ್ಟ್ರೆಂತ್ ಅರೇನಾದಿಂದ ಆರಂಭಗೊಂಡ ಮ್ಯಾರಥಾನ್ ಲಕ್ಷ್ಮೀ ಫ್ಲೋರ್ ಮಿಲ್ ಮೂಲಕ ವಾಟರ್ ಟ್ಯಾಂಕ್ ಪಾರ್ಕ್ ರಸ್ತೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ರಸ್ತೆ, ಬಾಯ್ಸ್ ಹಾಸ್ಟೆಲ್ ರಸ್ತೆ ಮೂಲಕ ಡೆಂಟಲ್ ಕಾಲೇಜು ರಸ್ತೆ, ಗುಂಡು ವೃತ್ತದ ಮಾರ್ಗವಾಗಿ ಪುನಃ ಸ್ಟ್ರೆಂತ್ ಅರೇನಾ ತಲುಪಿತು. ಈ ಮ್ಯಾರಥಾನ್ನಲ್ಲಿ ಯುವಕ ಯುವತಿಯರು, ವೃದ್ಧರು ಪಾಲ್ಗೊಂಡು ಹೆಜ್ಜೆ ಹಾಕುವ ಮೂಲಕ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಸರ್, ಸ್ಟ್ರೆಂತ್ ಅರೇನಾದಿಂದ 5 ಕಿಲೋಮೀಟರ್ ಮ್ಯಾರಥಾನ್ ಆರ್ಗನೈಸ್ ಮಾಡಿದ್ವಿ. ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಆಲ್ಮೋಸ್ಟ್ 300+ ಕ್ರೌಡ್ ಜಾಯ್ನ್ ಆಗಿತ್ತು. ತುಂಬ ಬೇರೆ ಬೇರೆ ಬ್ಯಾಂಗ್ಳೂರಿಂದ ಆಗಿರಲಿ, ಬೇರೆ ಬೇರೆ ಡಿಸ್ಟಿಕ್ಸಿಂದ, ಹುಬ್ಳಿ, ತುಮಕೂರು, ಮಂಡ್ಯ, ಈ ಕಡೆ ಎಲ್ಲ ಕಡೆಯಿಂದನೂ ತುಂಬ ಡಿಸ್ಟಿಕ್ಸಿಂದ ಒಳ್ಳೊಳ್ಳೆ ಅಥ್ಲೆಟ್ಸು, ನ್ಯಾಷನಲ್ ಲೆವೆಲ್ ಅಥ್ಲೆಟ್ಸ್ ಎಲ್ಲನೂ ಬಂದು ಇಲ್ಲಿ ಜಾಯ್ನ್ ಆಗಿದ್ದರು. ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಈವೆಂಟ್ ತುಂಬ ಸಕ್ಸಸ್ಫುಲ್ ಆಯಿತು. ಆಲ್ಮೋಸ್ಟ್ ವರ್ತ್ ಆಫ್ 40,000+ ಕ್ಯಾಶ್ ಪ್ರೈಸ್ ಎಲ್ಲ ಇಶ್ಯೂ ಮಾಡಿದ್ದೀವಿ. ಎಲ್ಲ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸಿಗೆ, ಕಿಡ್ಸಿಗೂ ಕೂಡ ಸಪ್ರೇಟ್ ಕ್ಯಾಶ್ ಪ್ರೈಸಸ್ ಅನೌನ್ಸ್ ಮಾಡಿದ್ವಿ ಆನ್ ದ ಸ್ಪಾಟ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕ್ರೌಡ್ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಎಲ್ಲ ಸ್ಟ್ರೆಂತ್ ಅರೇನಾ ಫ್ಯಾಮಿಲಿ ಟೀಮ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಸ್ಟ್ರೆಂತ್ ಅರೇನಾ ವತಿಯಿಂದ ಮ್ಯಾರಥಾನ್ ಇವೆಂಟ್ನ ಅರೇಂಜ್ ಮಾಡಿದರು. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಈ ಥರ ಮ್ಯಾರಥಾನ್ ಇವೆಂಟ್ ಅರೇಂಜ್ ಮಾಡೋದ್ರಿಂದ ಜನರಲ್ಲಿ ಹೆಲ್ತ್ ಅವೇರ್ನೆಸ್ಸು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅವರು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತಂದು ಟ್ಯಾಗ್ ಮಾಡಿ ಮಾಡ್ತಾಯಿದ್ದಾರೆ. ಈಗ ಡೈಲಿ ರನ್ನಿಂಗ್ ಮಾಡೋದ್ರಿಂದ ಏನೇ ಹೆಲ್ತ್ ಇಶ್ಯೂಸ್ ಇದ್ರೂ ಸಾಲ್ವ್ ಆಗುತ್ತೆ. ಸೊ ಡೈಲಿ ರನ್ನಿಂಗು, ವರ್ಕೌಟ್ಸು, ಇದು ಎಲ್ಲರಿಗೂ ರನ್ನಿಂಗು, ವರ್ಕೌಟು ಇದು ಮಸ್ಟ್ ಆ್ಯಂಡ್ ಶುಡ್. ಸೊ ಸ್ಟ್ರೆಂತ್ ಅರೇನಾ ಅವರು ಇದು ಮ್ಯಾರಥಾನ್ ಅರೇಂಜ್ ಮಾಡಿದ್ರಿಂದ ಜನಗಳಿಗೆ ತಲುಪುತ್ತೆ. ಹೌದು, ನಾವು ಕೂಡ ಡೈಲಿ ರನ್ನಿಂಗ್ ಮಾಡಬೇಕು, ವರ್ಕೌಟ್ ಮಾಡಬೇಕು, ಇದರಿಂದ ನಮ್ಮ ಹೆಲ್ತಿಗೆ ಬೆನಿಫಿಟ್ ಆಗುತ್ತೆ ಅಂತ ಜನಕ್ಕೆ ತಲುಪುತ್ತೆ. ಸೊ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ನಮಗೂ ಖುಷಿ ಆಯಿತು. ಸೊ ನಾವು ಅದಕ್ಕೋಸ್ಕರ ಭಾಗವಹಿಸಿದ್ದೀವಿ. ತುಂಬ ಒಳ್ಳೆಯದಾಗಲಿ ಸೂರ್ಯ ಅವರಿಗೆ. ಇನ್ನೂ ಒಳ್ಳೆ ಪ್ರೋಗ್ರಾಮ್ಗಳನ್ನ ಈ ಥರ ಮಾಡ್ಕೊತ ಬರಲಿ ಅಂತ ನಾವು ವಿಶ್ ಮಾಡ್ತೀವಿ. So today it is a wonderful event. ನಮ್ಮ ಸೂರ್ಯ ಸರ್ ಅವರು, ಸ್ಟ್ರೆಂತ್ ಅರೇನಾ ಜಿಮ್ and the entire team of the members have organized this event. So it is a cause for ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ. ಬಿಸಿ ಸ್ಕೆಡ್ಯೂಲು, ಸ್ಟ್ರೆಸ್ಫುಲ್ ಲೈಫು, ಇದರಲ್ಲಿ ಹೆಲ್ತ್ ಕಡೆ ಗಮನ ಕೊಡೋದೇ ನಾವು ಮರೆತುಬಿಟ್ಟಿದ್ದೀವಿ. 24 ತಾಸಲ್ಲಿ ಒಂದು ತಾಸು ಕೂಡ ತೆಗೆಯೋದು ಭಾಳ ಕಷ್ಟ ಆಗ್ತಾ ಇದೆ. ಆದ್ದರಿಂದ ಒಂದು ಒಳ್ಳೆಯ ಪ್ರೋಗ್ರಾಮ್ ಇದು. ಯಾಕೆಂದರೆ ಕ್ಯಾನ್ಸರ್ ಅಂತ ತಕ್ಷಣ ಎಲ್ರಿಗೂ ಒಂದು ಭಯ ಇದೆ. ಅದು ಅಂದರೆ ಅದ್ರ ಜೊತೆಗೆ ಎಲ್ಲರೂ ನಾವೆಲ್ಲ ಇದ್ದೀವಿ
ಮಾಡಿದ್ದೀವಿ, ಒಂದು ಸ್ಟ್ರೆಂತ್ ಅರೇನಾ ಎಲ್ರಿಗೊಂದು ಸ್ಟ್ರೆಂತ್ ಕೊಡ್ತಾ ಇದೆ. ಇದರಿಂದ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಒನ್ ಫೈನ್ ಡೇ ವಿ ವಿಲ್ ಫೈಟ್ ಅಗೇನ್ಸ್ಟ್ ದಿಸ್ ಕ್ಯಾನ್ಸರ್ ಟುಗೆದರ್ ಅಂತ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲರೂ ಒಂದು ಟೀಮಲ್ಲಿ ಇದು ಪಾರ್ಟಿಸಿಪೇಟ್ ಮಾಡಿರೋದು. ನಮ್ಮ ದಾವಣಗೆರೆಯಲ್ಲಿ ಇಂಥ ಪ್ರೋಗ್ರಾಮನ್ನು ನಡೀತಾ ಇರೋದು. ಯಾಕೆಂದರೆ ಯೂಶಲ್ ಆಗಿ ಇಂಥ ಪ್ರೋಗ್ರಾಮನ್ನು ನಾವು ಬರೀ ಮೆಟ್ರೋ ಸಿಟೀಸ್ ಲೈಕ್ ಬ್ಯಾಂಗ್ಳೂರು, ಡೆಲ್ಲಿ, ಚೆನ್ನೈ ಇಂಥ ಕಡೆ ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ದಾವಣಗೆರೆಯಲ್ಲಿ ಇಂಥದ್ದು ಪ್ರೋಗ್ರಾಮ್ಗಳು ಹೆಚ್ಚಾಗಲಿ. ನಮ್ಮ ಸುರೇಶ್ ಸರ್ ಭಾಳ ಆ್ಯಕ್ಟಿವ್ ಆಗಿ ಇದನ್ನು ಮಾಡ್ತಾ ಇರ್ತಾರೆ. ಬೀಯಿಂಗ್ ಎ ಮೆಂಬರ್ ಆಫ್ ಅ ಸ್ಟ್ರೆಂತ್ ಅರೇನಾ, ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಪ್ಲೀಸ್ ಸ್ಪೇರ್ ಯುವರ್ ಟೈಮ್ ಎವ್ರಿ ಡೇ ಫಾರ್ ಹೆಲ್ತ್. ಬಿಕಾಸ್ ಯಾವುದೇ ಒಂದು ಕಾಯಿಲೆನ ವಾಸಿ ಮಾಡ್ಬೇಕಂದ್ರೆ 50% ಡಾಕ್ಟರ್ ಆ್ಯಂಡ್ ಮೆಡಿಸಿನ್ ಜೊತೆಗೆ ಆದರೆ ಇನ್ನೂ 50% ನಮ್ಮ ವಿಲ್ ಪವರಿಂದ ಆಗುತ್ತೆ. ಸೊ ಆ ಒಂದು ವಿಲ್ ಪವರ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮ್ಯಾರಥಾನ್ನಲ್ಲಿ ನೂರಾರು ಜನರು ಪಾಲ್ಗೊಂಡು ಓಡಿದ್ದು ವಿಶೇಷವಾಗಿತ್ತು. ಅಷ್ಟೇ ಅಲ್ಲದೆ ಮ್ಯಾರಥಾನ್ನಲ್ಲಿ ಪಾಲ್ಗೊಂಡವರಿಗೆ ಆಕರ್ಷಕ ಟಿ ಶರ್ಟ್, ಪ್ರಮಾಣ ಪತ್ರ ಹಾಗೂ ಫಿನಿಶರ್ ಪದಕಗಳನ್ನು ನೀಡಲಾಯಿತು. ಮ್ಯಾರಥಾನ್ನಲ್ಲಿ ಪುರುಷ ಮತ್ತು ಮಹಿಳೆಯರಿಗಾಗಿ ಪ್ರತ್ಯೇಕ ವಿಭಾಗಗಳನ್ನು ಸಿದ್ಧಪಡಿಸಲಾಗಿದ್ದು, ವಿಜೇತರಿಗೆ ಕ್ರಮವಾಗಿ ಮೊದಲ ಬಹುಮಾನ 10,000 ರು, ದ್ವಿತೀಯ ಬಹುಮಾನ 5,000 ಹಾಗೂ ತೃತೀಯ ಬಹುಮಾನ 3,000 ನಗದು ನೀಡಲಾಯಿತು. ಇನ್ನು ಮ್ಯಾರಥಾನ್ನಲ್ಲಿ ಮಕ್ಕಳಿಗೆ ವಿಶೇಷ ಬಹುಮಾನ ನೀಡಲಾಯಿತು. ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಮ್ಯಾರಥಾನ್ಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಇವತ್ತು ಸ್ಟ್ರೆಂತ್ ಅರೇನಾ ಆಸ್ ವೆಲ್ ಆಸ್ ತಾರಾ ದಾಸ್ ಅವರು ಇವತ್ತು ಒಂದು ಮ್ಯಾರಥಾನ್ 5Kನ ಆರ್ಗನೈಸ್ ಮಾಡಿದರು. ಇಟ್ ಈಸ್ ರಿಯಲಿ ವಂಡರ್ಫುಲ್ ಇವೆಂಟ್. ದಾವಣಗೆರೆಯಲ್ಲಿ ಫಸ್ಟ್ ಟೈಮ್ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ದ ಸ್ಟ್ರೆಂತ್ ಅರೇನಾ, ತಾರಾ ದಾಸ್, ಎಸ್ಪೆಷಲಿ ವಿಶು ಸರ್ ಆಸ್ ವೆಲ್ ಆಸ್ ಸೂರ್ಯ ಸರ್ಗೆ. ಇದು ಕ್ಯಾನ್ಸರ್ ಅವೇರ್ನೆಸ್ಗೆ ಇದೊಂದು ಮ್ಯಾರಥಾನ ರನ್ ಮಾಡಿದ್ವಿ ಇವತ್ತು. ಸೊ ಕ್ಯಾನ್ಸರ್ ನಿಮಗೂ ಎಲ್ಲ ಗೊತ್ತಿದೆ ಎಷ್ಟು ಇಂಪಾರ್ಟೆಂಟ್ ಆಗಿ ಇವತ್ತೆಲ್ಲ ಡಿಸೀಸ್ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿ. ಸೊ ಎಲ್ಲರೂ ಒಂದು ಮೆಡಿಕೇಷನ್ಸ್ ತೊಗೊಂಡು ಅಥವಾ ನಿಮ್ಮದು ಒಂದು ಹೆಲ್ತ್ ಕಾನ್ಷಿಯಸ್ ಆಗಿ ಇವತ್ತು ಏನು ನಾವು ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ಇದನ್ನೊಂದು ಇವತ್ತು ಪಾಸಿಟಿವ್ ಆಗಿ ತೊಗೊಂಡು ನಿಮ್ಮದು ಕ್ಯಾನ್ಸರ್ದು ಏನು ಡಯಾಗ್ನೋಸ್ ಮಾಡೋದಿದೆ, ಸೊ ಎಲ್ಲದನ್ನೂ ನಿಮ್ಮದು ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಒಂದು ಇವತ್ತು ಅವೇರ್ನೆಸ್ನ ಮೂಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ಸೊ ದಾವಣಗೆರೆಯಲ್ಲಿ ಈ ಥರ ಒಂದು ಇವೆಂಟ್ಸು ಮತ್ತೆ ಆಗಲಿ ಅಂತ ಹೇಳಿಬಿಟ್ಟು ಇಷ್ಟಪಡ್ತೀವಿ. ಇವತ್ತು ದಾವಣಗೆರೆಯಲ್ಲಿ ಸ್ಟ್ರೆಂತ್ ಅರೇನಾ ಕಡೆಯಿಂದ ಒಂದು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದಾರೆ. ಅದರಲ್ಲಿ ಮ್ಯಾರಥಾನ್ನ ಕಂಡಕ್ಟ್ ಮಾಡಿರೋದು ಇದು ದಾವಣಗೆರೆಯಲ್ಲಿ ತುಂಬ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ನಮ್ಮ ದಾವಣಗೆರೆ ಜನಕ್ಕೆ. ಇದನ್ನು ನಾವು ಬ್ಯಾಂಗ್ಳೂರು, ಡೆಲ್ಲಿ ಈ ಥರದ್ದೆಲ್ಲ ಮ್ಯಾರಥಾನ್ನ ನೋಡಿದ್ವಿ ನಾವು. ಇದು ಫಾರ್ ದ ಫಸ್ಟ್ ಟೈಮ್ ದಾವಣಗೆರೆಯಲ್ಲಿ ಸ್ಟ್ರೆಂತ್ ಅರೇನಾ ಕಡೆಯಿಂದ ಟೀಮಿಂದ ಸೂರ್ಯ ಅವರು ಇದನ್ನು ಆರ್ಗನೈಸ್ ಮಾಡಿರೋದು. ಸೊ ಇದು ತುಂಬ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಇದರಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಮತ್ತು ವೃದ್ಧರು ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಟ್ಸ್ ನಾಟ್ ಏಜ್ ಲಿಮಿಟ್. ಇದು ಏಜ್ ಲಿಮಿಟ್ ಅಂದೇನೆ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ತುಂಬ ಖುಷಿ ಆಯಿತು. ಇವತ್ತೊಂದು 5 ಕಿಲೋಮೀಟರ್ಸ್ ಏನು ಮ್ಯಾರಥಾನ್ ಮಾಡಿದ್ದಾರೆ ಇದರಲ್ಲಿ ಎಲ್ಲರೂ ಕಂಪ್ಲೀಟ್ ಮಾಡಿ, ಮಕ್ಕಳು, ಸೀನಿಯರ್ ಸಿಟಿಸನ್ಸು ಪ್ರತಿಯೊಬ್ಬರು ಇದನ್ನು ಕಂಪ್ಲೀಟ್ ಮಾಡಿ ಇವತ್ತೊಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಇದ್ರ ಪಾರ್ಟ್ ಆಗಿದ್ದೀನಿ ಅಂತ ಹೇಳೋಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ. ಆ್ಯಸ್ ಎ ಮೆಂಬರ್ ಆಫ್ ಸ್ಟ್ರೆಂತ್ ಅರೇನಾ ಟೀಮ್ ಇದು ಒಂದು ನಮಗೆ ತುಂಬ ಖುಷಿ ವಿಚಾರ ಅಂತ ಹೇಳ್ತೀನಿ ನಾನು. ಇದು 5 ಕಿಲೋಮೀಟರ್ ಮ್ಯಾರಥಾನ್ ಆಗಿತ್ತು. ಇದನ್ನು ಪ್ರತಿಯೊಬ್ಬರು ಕಂಪ್ಲೀಟ್ ಮಾಡಿದ್ದಾರೆ. ಪ್ರತಿ ಏಜ್ನವರು ಕಂಪ್ಲೀಟ್ ಮಾಡಿದ್ದಾರೆ. ಕಿಡ್ಸ್ ಮತ್ತು ಮಹಿಳೆಯರು, ಪುರುಷರು ಮತ್ತು ವಯಸ್ಸಾದಂಥವ್ರು ಪ್ರತಿಯೊಬ್ಬರು. ಹೊರಗಡೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದಾರೆ. ಬ್ಯಾಂಗ್ಳೂರು, ಹುಬ್ಳಿ, ಶಿವಮೊಗ್ಗದಿಂದ ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಹೇಳಬೇಕಂತಂದರೆ ಇಂಟರ್ನ್ಯಾಷನಲಿಂದನೂ ಬಂದಿದ್ದಾರೆ, ಬೇರೆ ಕಡೆ ದೇಶದಿಂದ, ಯುರೋಪಿಂದನೂ ಬಂದಿದ್ದಾರೆ ಇದಕ್ಕೆ. ಸೊ ಇದೊಂದು ನಮಗೆ ದಾವಣಗೆರೆ ಜನತೆಗೆ ಇದೊಂದು ತುಂಬ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಇದು ಸ್ಟ್ರೆಂತ್ ಅರೇನಾ ಇಂದ ನಮಗೆ ಇವತ್ತು ಸಂಡೇ ಮಾರ್ನಿಂಗ್ 5 ಕಿಲೋಮೀಟರ್ ಮ್ಯಾರಥಾನ್ ಆರ್ಗನೈಸ್ ಮಾಡಿದರು. ನಾನು ಸ್ಟ್ರೆಂತ್ ಅರೇನಾ ಮೆಂಬರು ಕೂಡ. ಇದು ಫಸ್ಟ್ ಟೈಮ್ ದಾವಣಗೆರೆಯಲ್ಲಿ ಇಷ್ಟು ಒಳ್ಳೆ ಕಾಸು, ಅದು ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಈ ಥರ ಮ್ಯಾರಥಾನ್ ಒಳ್ಳೆ ಸ್ಪಿರಿಟಲ್ಲಿ ಎಲ್ಲ ಅಥ್ಲೀಟ್ ಪಾರ್ಟಿಸಿಪೇಟ್ ಮಾಡಿದರು, ಬೇರೆ ಬೇರೆ ಊರಿಂದ ಪಾರ್ಟಿಸಿಪೇಟ್ ಮಾಡಿದರು. ಒಳ್ಳೆ ಹೆಲ್ತಿ ಕಾಂಪಿಟೇಷನಿಂದ ನಾವೆಲ್ಲರೂ ಓಡಿದ್ವಿ. ಇಟ್ ವಾಸ್ ಎ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ಥರ ನಮಗೆ ದಾವಣಗೆರೆಯಲ್ಲಿ ಈ ಥರ ಕಾಂಪಿಟೇಷನ್ ಆಗಾಗ ಮಾಡಿದರೆ ಇಟ್ಸ್ ಎ ವೆರಿ ಗುಡ್ ಥಿಂಗ್. ಯಾಕಂದರೆ ಆವಾಗ ಫಿಟ್ನೆಸ್ಸಿಗೆ ಒಂದು ಅವೇರ್ನೆಸ್ ಇರುತ್ತೆ, ಜನರಿಗೆ ಒಂಥರ ಫಿಟ್ನೆಸ್ ಬಗ್ಗೆ ಒಂದು ಫಿಟ್ ಆಗಿರಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇಟ್ ವಾಸ್ ಎ ವೆರಿ ಗುಡ್ ಆಪರ್ಚುನಿಟಿ. ಥ್ಯಾಂಕ್ಸ್ ಟು ಸ್ಟ್ರೆಂತ್ ಅರೇನಾ. ಐ ಹೋಪ್ ನನಗೆ 3rd ಪ್ರೈಸ್ ಬಂದಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಇವತ್ತು ಸ್ಟ್ರೆಂತ್ ಅರೇನಾ ಮ್ಯಾರಥಾನ್ ಇಟ್ಟಿದ್ರು, ನನಗೆ ತುಂಬ ಖುಷಿ ಆಗ್ತಿದೆ 2nd ಪ್ಲೇಸ್ ಆಗಿರೋದ್ರಿಂದ. ಇದೇ ಥರನೇ ಮ್ಯಾರಥಾನ್ಗಳು ಇದೇ ಥರ ಕಾಂಪಿಟೇಷನ್ ಇಡ್ರಿ ಅಂತಂದು. ಒಟ್ಟಿನಲ್ಲಿ ಸ್ಟ್ರೆಂತ್ ಅರೇನಾ ಹಾಗೂ ಫಿಟ್ನೆಸ್ ಸೆಂಟರ್ನಿಂದ ಕ್ಯಾನ್ಸರ್ ಜಾಗೃತಿಗಾಗಿ ಹಮ್ಮಿಕೊಂಡಿದ್ದ ಮ್ಯಾರಥಾನ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, M1 ಕನ್ನಡ ನ್ಯೂಸ್, ದಾವಣಗೆರೆ.